ಸುತ್ತಗಟ್ಟಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಅದ್ಧೂರಿ ಆಚರಣೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ವಂದನೆಯನ್ನು ಸಲ್ಲಿಸಲಾಯಿತು. ನಂತರ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಂಗಳ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು. ಮೆರವಣಿಗೆ ಸಂದರ್ಭದಲ್ಲಿ ಎಂಪೈ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಕರೆಪ್ಪ ಮಾದರ್ ಅವರು, ಅಂಬೇಡ್ಕರ್ ಅವರು ಸಾರಿದ ಸಮಾನತೆ, ಭ್ರಾತೃತ್ವ ಮತ್ತು ಶಿಕ್ಷಣದ ಮಹತ್ವದ ಕುರಿತು ಜನರು ಜಾಗೃತಿ ಮೂಡಿಸಿಕೊಳ್ಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಸಂಭ್ರಮದ ಆಚರಣೆಯಲ್ಲಿ ಗ್ರಾಮದ ಪ್ರಮುಖ ಯುವಕರಾದ ಪ್ರಕಾಶ್ ಮಾದರ್, ಹನುಮಂತ ಭಜಂತ್ರಿ, ಮಲ್ಲಿಕಾರ್ಜುನ್ ಮಾದರ್, ಅಶೋಕ್ ಭಜಂತ್ರಿ, ಅನಿಲ್ ಮಾದರ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಮುಸ್ತಾಕ್ ಹತ್ತಿಕಟಗಿ, ಎಂಪೈ ನ್ಯೂಸ್, ಸವದತ್ತಿ. ಸರ್ವರ ಸಮಾನತೆ ಹರಿಕಾರರಾದ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಅಂಬೇಡ್ಕರ ನಗರದ ಎಲ್ಲ ಗುರು ಹಿರಿಯರು ಹಾಗೂ ನನ್ನ ಸಹೋದರಿಯರು ಅವರಿವರೇನದೇ ಚಿಕ್ಕ ಮಕ್ಕಳು ಎಲ್ಲರೂ ಸಮಾನತೆ ಕೂಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿರುತ್ತೇವೆ. ದಿವಸ ಬುದ್ಧ ಬಸವ ಅಂಬೇಡ್ಕರ್ ಪಾದಗಳಿಗೆ ವಂದಿಸುತ್ತಾ, ಇವತ್ತಿನ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿತು. ಹಾಗೂ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳೇನೆಂದ್ರೆ, ಬರೀ ನಾವು ಈ ಜಯಂತಿ ಮಾಡೋದು, ಡ್ಯಾನ್ಸ್ ಮಾಡೋದು, ಈ ಮೆರವಣಿಗೆ ಮಾಡುವುದು ಅಲ್ಲ. ಅವ್ರ ತತ್ವ ಸಿದ್ಧಾಂತ ಏನಂದ್ರೆ, ನಾವು ಶಿಕ್ಷಣವಂತರಾಗಬೇಕು. ಶಿಕ್ಷಣ, ಸಂಘಟನೆ, ಹೋರಾಟ. ಮೊದಲು ನಾವು ಹೋರಾಟ ಮಾಡ್ಬೇಕಂದ್ರೆ ನಮ್ಮಲ್ಲಿ ಶಿಕ್ಷಣ ಬೇಕು. ಶಿಕ್ಷಣ ಇತ್ತಂದ್ರೆ ಹೋರಾಟ ಬರ್ತದೆ. ಹೋರಾಟ ಮಾಡಿದಾಗ ನಮ್ಮ ಸರ್ಕಾರ ಸವಲತ್ತಾಗಲಿ ಯಾವುದೇ ಆಗಲಿ ಹುದ್ದೆ ಆಗಲಿ ಸಿಗ್ತದೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂದ್ರೆ, ನಾನು ಬರೆದಂಥ ಸಂವಿಧಾನವನ್ನು ನೀವು ಓದಿಕೊಂಡ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಇವತ್ತಿಗೆ ಕಟ್ಟ ಕಡೆಯ ಮನುಷ್ಯರಿಗೂ ತಲುಪುತ್ತದೆ. ಅದಕ್ಕಾಗಿ ನೀವು ಮೊದಲ ಸಂವಿಧಾನವನ್ನು ಓದ್ರಿ. ಸಂವಿಧಾನ ಅನ್ನುವಂಥ ಬುಕ್ಕನ್ನು ಎಲ್ಲರೂ ನೀವು ಅಧ್ಯಯನ ಮಾಡಿರಿ ಅಂದ್ರೆ ಅದರಲ್ಲಿ ಇರ್ತೈತಿ ಬೆಳಕು. ನಾವು ಸುಮ್ಮನೆ ಲಕ್ಷ ದೀಪೋತ್ಸವ ಮಾಡೋದು, ದೀಪ ಹಚ್ಚೋದು, ಪೂಜೆ ಪುನಸ್ಕಾರ ಮಾಡೋದಲ್ಲ. ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತ ಏನಂದ್ರೆ, ಮೊದಲ ಶಿಕ್ಷಣ ಅನ್ನುವಂಥ ದೀಪ ಹಚ್ಚಿರಿ ಅಂತೇಳಿ ಅವರು ಹೇಳಿದರು. ನಾವು ಆ ಮಾರ್ಗದೊಳಗೆ ಹೋಗ್ಬೇಕು ಅಂಥೇಳಿ ಇವತ್ತಿನ ದಿವಸ ನನಗೊಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಹೇಳಿ. ಜೈ ಭೀಮ್.